ನಮಸ್ಕಾರ, ನಾನು ನಿಮ್ಮ ಕಿರಣ್ ಸರ್. ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನೆಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರದ ಕಡೆಯಿಂದ ಹಾವೇರಿ ಜಿಲ್ಲೆಯ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 2026-27ನೇ ಸಾಲಿನ 6ನೇ ತರಗತಿಗೆ ಉಚಿತ ಪ್ರವೇಶಕ್ಕಾಗಿ ಅಧಿಕೃತ ಅಧಿಸೂಚನೆ ಬಿಡುಗಡೆಯಾಗಿದೆ. ಇದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದೇ ಸುತ್ತು ಬಳಕೆಯ ಮಾತಿಲ್ಲದೆ ನೇರವಾಗಿ ಒರಿಜಿನಲ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಹೇಗೆ ಭರ್ತಿ ಮಾಡಬೇಕು, ಯಾವ ಕಾಲಮ್ ನಲ್ಲಿ ಪೋಷಕರು ಅತಿ ಹೆಚ್ಚು ತಪ್ಪು ಮಾಡ್ತಾರೆ, ಮತ್ತೆ ಹೇಗೆಲ್ಲ ನಾವು ಫಾರ್ಮ್ ಅನ್ನ ತುಂಬಬೇಕು, ಯಾವೆಲ್ಲ ಪ್ರತಿಷ್ಠಿತ ಶಾಲೆಗಳು ಲಭ್ಯವಿವೆ ಮತ್ತು ಅರ್ಜಿಯ ಜೊತೆಗೆ ಯಾವ ದಾಖಲಾತಿಗಳು ಕಡ್ಡಾಯವಾಗಿ ಬೇಕು ಎಂಬುದನ್ನ ಕಂಪ್ಲೀಟ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಒಂದು ಮುಖ್ಯ ಡಾಕ್ಯುಮೆಂಟ್ ಬಗ್ಗೆ ಮಾಹಿತಿ ಕಳೆದುಕೊಳ್ಳಬಹುದು. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ನಿಮ್ಮ ಕೈಯಲ್ಲಿರುವ ಅರ್ಜಿಯನ್ನ ತೆಗೆದುಕೊಳ್ಳಿ. ಈ ಅರ್ಜಿ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನಿಮ್ಮ ಹತ್ತಿರದ ಡಿಸಿ ಆಫೀಸ್ ಇರುತ್ತಲ್ಲ, ನಿಮ್ಮ ಜಿಲ್ಲೆಯ ಡಿಸಿ ಆಫೀಸ್. ಈಗ ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಆಗಿದ್ದರಿಂದ ಹಾವೇರಿ ಜಿಲ್ಲೆ ಡಿಸಿ ಆಫೀಸ್ ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಹೋದ್ರೆ ನಿಮ್ಗೆ SC ಅವ್ರದ್ದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಸಿಗುತ್ತೆ. ಆದ್ರೆ SC ಅವರು ವಿದ್ಯಾರ್ಥಿಗಳಿಗೆ ಏನಾದ್ರೂ ಮಾಹಿತಿ ಬೇಕಪ್ಪ ಅಂದ್ರೆ ಅವರದು ಮಾಹಿತಿ ನಿಮ್ಗೆ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳಿ ಕಳಿಸ್ತಾರೆ. ಅದೇ ST ಇದೇನಾದ್ರೂ ಕೇಳಿದ್ರೆ ST ದಲ್ಲಿ ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಆಫ್ಲೈನ್ ಆಗಿರುತ್ತೆ, ಅಂದ್ರೆ ನೀವು ಭರ್ತಿ ಮಾಡಿ ಅಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈ ಅರ್ಜಿಯನ್ನ ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿರುವ ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಲಭ್ಯವಿರುತ್ತೆ. ಹಾಗೆ ಇಲ್ಲಿ ಕಾಲಮ್ ನಲ್ಲಿ ಯಾವೆಲ್ಲ ನಾವು ಭರ್ತಿ ಮಾಡಬೇಕು, ಹೇಗೆ ನಾವು ಅರ್ಜಿಯನ್ನ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಇದರಲ್ಲಿ ನಿಮ್ಗೆ ಮೇಲ್ಗಡೆ ಕಾಣ್ತಾ ಇರ್ಬೋದು 2026-27ನೇ ಸಾಲಿನ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯ ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಿಗೆ ದಾಖಲು ಅರ್ಜಿಯನ್ನ ಸಲ್ಲಿಸುವ ನಮೂನೆಯಾಗಿರುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆಯ ಹೆಸರನ್ನ ಹಾಕ್ಬೇಕಾಗತ್ತೆ, ನಂತರ ತಾಲೂಕಿನ ಹೆಸರನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಭಾವಚಿತ್ರ ಅಂತ ಇರುತ್ತೆ, ಇಲ್ಲಿ ಮಗುವಿನ ಒಂದು ಭಾವಚಿತ್ರ ಅಂಟಿಸಬೇಕಾಗತ್ತೆ. ಅದಾದ ಬಳಿಕ ಇಲ್ಲಿ ಕಾಲಮ್ ನಂಬರ್ 1 ನಲ್ಲಿ ವಿದ್ಯಾರ್ಥಿಯ ಪೂರ್ಣ ಹೆಸರು ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ ಕೇಳಿದ್ದಾರೆ. ಇಲ್ಲಿ ನೀವು ವಿದ್ಯಾರ್ಥಿಯ ಪೂರ್ಣ ಹೆಸರನ್ನ ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಇದೆ ಅದೇ ತರ ನೀವು ಇಲ್ಲಿ ಹೆಸರನ್ನ ಬರಿಬೇಕಾಗತ್ತೆ. ಮತ್ತೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಇಲ್ಲಿ ನೀವು ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕಿದ ನಂತರ 2ನೇ ಕಾಲಮ್ ನಲ್ಲಿ ತಂದೆ ತಾಯಿ ಪೋಷಕರ ಹೆಸರು ಮತ್ತು ಉದ್ಯೋಗ, ತಂದೆ ತಾಯಿ ಹೆಸರನ್ನ ಬರಿಬೇಕು. ಒಂದ್ ವೇಳೆ ಏನಾದ್ರೂ ತಂದೆ ತಾಯಿ ಇಲ್ಲಪ್ಪ ಅಂದ್ರೆ ಪೋಷಕರು ಇರ್ತಾರಲ್ಲ ಅವರ ಹೆಸರನ್ನ ಹಾಕಿ, ಹಾಗೆ ಅವರ ಉದ್ಯೋಗವನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಈಗ ಕಾಲಮ್ ನಂಬರ್ 3 ರಲ್ಲಿ ವಿದ್ಯಾರ್ಥಿಯ ಪೂರ್ಣ ಅಂಚೆ ವಿಳಾಸ ಹಾಕ್ಬೇಕಾಗತ್ತೆ ಮತ್ತು ಮೊಬೈಲ್ ಸಂಖ್ಯೆಯನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ಸಂಖ್ಯೆ ಹಾಕೋದ್ರಲ್ಲಿ ನೀವು ಚಾಲ್ತಿಯಲ್ಲಿರುವಂತ ಮೊಬೈಲ್ ಸಂಖ್ಯೆಯನ್ನ ಹಾಕ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ನೀವು ಅಲ್ಲಿ ಹಾಕಿರೋಂತ ಮೊಬೈಲ್ ಸಂಖ್ಯೆಗೆ ನಿಮ್ಗೆ ಒಂದು ನೋಟಿಫಿಕೇಶನ್ ಆಗ್ಲಿ ಯಾವುದೇ ತರದ ಅರ್ಜಿ ಸಲ್ಲಿಕೆಯ ನಂತರ ದಾಖಲಾತಿಗಳ ಬಗ್ಗೆ ಮಾಹಿತಿಯನ್ನ ನೇರವಾಗಿ ಇಲಾಖೆಯಿಂದ ಕರೆ ಬರುತ್ತೆ. ಈಗ 4ನೇ ಕಾಲಮ್ ನಲ್ಲಿ ವಿದ್ಯಾರ್ಥಿಯ ಜಾತಿಯ ಸ್ಪಷ್ಟವಾಗಿ ನಮೂದಿಸುವುದು ಹಾಗೂ ತಹಸೀಲ್ದಾರಿಂದ ಪಡೆದ ದೃಢೀಕರಣ ಜಾತಿ ಪ್ರಮಾಣ ಪತ್ರ, ಅಂದ್ರೆ ನಿಮ್ಮ ಹತ್ರ ಇರೋಂತ ಜಾತಿ ಪ್ರಮಾಣ ಪತ್ರ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಜಾತಿಯನ್ನ ಬರಿಬೇಕಾಗತ್ತೆ, ಹಾಗೆ ಉಪಜಾತಿ ಇರುತ್ತಲ್ಲ ಉಪಜಾತಿಯನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಹಾಕಿದ ನಂತರ ನೀವು ನೆಕ್ಸ್ಟ್ ಇಲ್ಲಿ ಕಾಲಮ್ ನಂಬರ್ 5 ನಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಅಂತ ಇದೆ, ಅದರಲ್ಲಿ ನೀವು ಕುಟುಂಬದ ವಾರ್ಷಿಕ ಆದಾಯನ ಹಾಕ್ಬೇಕಾಗತ್ತೆ. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಇರುತ್ತಲ್ಲ ಆ ಆದಾಯನ ಹಾಕ್ಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇದ್ದೇನೆಂದ್ರೆ ಇದರಲ್ಲಿ ಯಾರು ಅರ್ಹರಪ್ಪ ಅಂದ್ರೆ ಯಾರ ಆದಾಯ 2.5 ಲಕ್ಷ ಅಂದ್ರೆ 2.5 ಲಕ್ಷಕ್ಕಿಂತ ಒಳಗಿರುತ್ತೆ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಕಾಲಮ್ ನಂಬರ್ 4 ನಲ್ಲಿ ಹಿಂದಿನ ಶಾಲೆಯ ವ್ಯಾಸಂಗ ಮಾಡಿದ ತರಗತಿ ಮತ್ತು ವ್ಯಾಸಂಗ ಮಾಡಿದ ಶಾಲೆಯ ಹೆಸರು ಮತ್ತು ವಿಳಾಸ ಬೇಕಾಗತ್ತೆ. ನೀವು ಹಿಂದಿನ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ತರಗತಿ ಯಾವ್ದಪ್ಪ ಅನ್ನೋದನ್ನ ಹಾಕ್ಬೇಕು. ಇಲ್ಲಿ 5ನೇ ತರಗತಿ ಕಂಪಲ್ಸರಿ ಆಗಿರ್ಬೇಕಾಗತ್ತೆ. ಮತ್ತೆ ಇಲ್ಲಿ ನೀವು ವ್ಯಾಸಂಗ ಮಾಡಿದ ಶಾಲೆಯ ಹೆಸರು ಮತ್ತು ವಿಳಾಸ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ, ಯಾಕಂದ್ರೆ ವೆರಿಫಿಕೇಶನ್ ಟೈಮ್ ನಲ್ಲಿ ಎಲ್ಲ ವೆರಿಫೈ ಮಾಡ್ತಾರೆ. ಹಾಗೆ 7ನೇ ಕಾಲಮ್ ನಲ್ಲಿ ವಿದ್ಯಾರ್ಥಿ ಪಡೆದ ಅಂಕಗಳು ಅಂತ ಕೇಳಿದ್ದಾರೆ. ಅಂದ್ರೆ ಈಗ 5ನೇ ತರಗತಿಯಲ್ಲಿ ಪಾಸ್ ಆಗಿರ್ತಾರಲ್ಲ ಮಕ್ಕಳ ಗರಿಷ್ಠ ಎಷ್ಟು ಅಂಕಕ್ಕೆ ಪರೀಕ್ಷೆ ನಡೀತು ಮತ್ತು ಪಡೆದ ಅಂಕಗಳು, ಮಕ್ಕಳು ಪಡೆದ ಅಂಕಗಳನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಅಂಕಪಟ್ಟಿಯನ್ನ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರಿಂದ ಪಡೆದು ಮೂಲ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಮತ್ತು 5ನೇ ತರಗತಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ಬೇಕು, ಅಂದ್ರೆ 60% ಜಾಸ್ತಿ ಮಾರ್ಕ್ಸ್ ನಿಮ್ಮ ಮಗುವಿಂದ ಬಂದಿರ್ಬೇಕಾಗತ್ತೆ. ಹಾಗೆ 8ನೇ ಕಾಲಮ್ ನಲ್ಲಿ ವಿದ್ಯಾರ್ಥಿಯ ಗ್ರಾಮೀಣ ಹಾಗೂ ಪಟ್ಟಣದ ಅಭ್ಯರ್ಥಿ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗ್ರಾಮೀಣ ವಿದ್ಯಾರ್ಥಿಯೋ ಅಥವಾ ಪಟ್ಟಣದ ವಿದ್ಯಾರ್ಥಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಅಂದ್ರೆ ಇಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 9ನೇ ಕಾಲಮ್ ನಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ ಮಾಧ್ಯಮ, ಅಂದ್ರೆ ಕನ್ನಡ ಮೀಡಿಯಂ ನಲ್ಲಿ ಏನಾದ್ರೂ ಮಗು ಓದ್ತಿದ್ರೆ ಕನ್ನಡ ಅಂತ ಬರಿಬೇಕಾಗತ್ತೆ, ಹಾಗೆ ಇಂಗ್ಲಿಷ್ ನಲ್ಲಿ ಇದ್ರೆ ಇಂಗ್ಲಿಷ್ ಅಂತ ಬರಿಬೇಕಾಗತ್ತೆ. ಅದಾದ ಬಳಿಕ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ವಿದ್ಯಾರ್ಥಿಯ ಸಹಿ ಅಂತ ಇದೆ, ಅಲ್ಲಿ ವಿದ್ಯಾರ್ಥಿ ಸಹಿನ ಹಾಕ್ಬೇಕು. ಹಾಗೆ ಇಲ್ಲಿ ಪಕ್ಕದಲ್ಲೇ ತಂದೆ ತಾಯಿ ಪೋಷಕರ ಸಹಿ ಅಂತ ಇರುತ್ತೆ, ಅದ್ರ ಮೇಲೆ ಸಹಿ ಮಾಡ್ಬೇಕಾಗತ್ತೆ. ಸಹಿ ಮಾಡಿದ ನಂತರ ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೇಕು. ಕಂಪ್ಲೀಟ್ ಆಗಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಹಾಕ್ಬೇಕಾಗತ್ತೆ. ಇಲ್ಲಿ ಶಾಲೆಯ ಹೆಸರನ್ನ ಬರಿಬೇಕಾಗತ್ತೆ, ಇವರು ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ರು ಅನ್ನೋದ್ರ ಬಗ್ಗೆ ಬರಿಬೇಕು, ಹಾಗೂ ವಿದ್ಯಾರ್ಥಿ ಪಡೆದ ಅಂಕಗಳನ್ನ ಹಾಕ್ಬೇಕು ಮತ್ತು ಯಾವ ಮಟ್ಟದಲ್ಲಿ ಇವರು ಪಾಸ್ ಆಗಿರ್ತಾರೆ ಅನ್ನೋದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ ಸ್ಥಳ ಅಂತ ಕೇಳಿದರೆ ನಿಮ್ಮ ಊರನ್ನ ಹಾಕಿ ದಿನಾಂಕವನ್ನ ಹಾಕ್ಬೇಕಾಗತ್ತೆ. ಇದಾದ ಬಳಿಕ ಶಾಲಾ ಮುಖ್ಯಸ್ಥರ ಸಹಿ ಮತ್ತು ಮೊಹರ್ ಅಂದ್ರೆ ಸೀಲನ್ನ ಮಾಡಬೇಕಾಗತ್ತೆ. ಸೈನ್ ಮಾಡಿಸಿ ಸೀಲನ್ನ ನೀವು ಕಂಪ್ಲೀಟ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ಹಾಕಿದ್ರೆ ಮಾತ್ರ ನಿಮ್ಮ ಅರ್ಜಿ ಇಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಅರ್ಹರಾಗ್ತೀರಾ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಅರ್ಜಿ ಕೆಳಭಾಗದಲ್ಲಿ ವಿದ್ಯಾರ್ಥಿಯ ಭಾವಚಿತ್ರ ಅಂಟಿಸಿ ತಂದೆ ತಾಯಿಯ ಸಹಿ ಹಾಕಿ ಇದೆಲ್ಲ ಆದ ಬಳಿಕ ನೀವು ಸೀಲನ್ನ ಹಾಕಿಸ್ಕೊಂಡು ಈಗ ಅರ್ಜಿ ತುಂಬೋದು ಗೊತ್ತಾಯ್ತು.
ಇದರ ಜೊತೆಗೆ ಯಾವ ಡಾಕ್ಯುಮೆಂಟ್ ನಮಗೆ ಬೇಕು ಪ್ರತಿಯೊಂದನ್ನ ಬರೆದಿಟ್ಟುಕೊಳ್ಳಿ. ಈಗ ನಿಮ್ಮ ಹತ್ರ ಬೇಕಾಗಿರೋ ದಾಖಲಾತಿಗಳಂದ್ರೆ ಜಾತಿ ಪ್ರಮಾಣ ಪತ್ರ ನಿಮ್ಗೆ ಬೇಕಾಗತ್ತೆ, ಹಾಗೂ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಅದಾದ ಬಳಿಕ ಆದಾಯ ಪ್ರಮಾಣ ಪತ್ರ ನಿಮ್ಗೆ ಕಂಪಲ್ಸರಿಯಾಗಿ ಬೇಕು. ಅದಾದ ಬಳಿಕ ನಿಮ್ಗೆ ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕಾಗತ್ತೆ. ಅದರಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಹಾಗೆ 5ನೇ ತರಗತಿಯಲ್ಲಿ 60% ಹೆಚ್ಚು ಅಂಕಗಳನ್ನ ಪಡೆದಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ ಮುಖ್ಯೋಪಾಧ್ಯಾಯರಿಂದ ಪಡೆದ ಮೂಲ ಅಂಕಪಟ್ಟಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಕಡ್ಡಾಯವಾಗಿ ಬೇಕು. ಪ್ರವೇಶ ಪಡೆಯುವ ಸಮಯದಲ್ಲೂ ಅಂಕಗಳನ್ನ ನಮೂದಿಸುವ ಅಂಕಪಟ್ಟಿಯನ್ನ ನೀಡಲೇಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಹತ್ರ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಇಲ್ಲಿ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/5/2026 ಅಂದ್ರೆ ಮೇ 4ರ ಒಳಗೆ ನಿಮ್ಮ ಅರ್ಜಿಯನ್ನ ಅಲ್ಲಿ ಆಫೀಸ್ ಗೆ ಹೋಗಿ ಕೊಡಬೇಕಾಗತ್ತೆ. ವೀಕ್ಷಕರೇ, ಈಗ ನೀವು ಅತಿ ಮುಖ್ಯ ಕುತೂಹಲದ ವಿಷಯ ಯಾವ್ದಪ್ಪ ಅಂದ್ರೆ, ಈ ಯೋಜನೆ ಅಡಿಯಲ್ಲಿ ನಿಮ್ಮ ಮಗುವಿಗೆ ಯಾವೆಲ್ಲ ಶಾಲೆಗಳ ಪ್ರವೇಶ ಸಿಗಬಹುದು ತಾಲೂಕು ವಾರ್ ಲಿಸ್ಟ್ ಇಲ್ಲಿದೆ. ಅಂದ್ರೆ ನಿಮ್ಮ ಯಾವ ತಾಲೂಕಿನಲ್ಲಿ ಯಾವ ಶಾಲೆಗಳು ಲಭ್ಯ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬರುವಂತ ರಾಣೆಬೆನ್ನೂರು ತಾಲೂಕಿನಲ್ಲಿ ದೀಪಿಕಾ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಇದೆ, ಹಾಗೂ ಕಂದೋಡ್ ನಲ್ಲಿರುವಂತಹ ರೇನ್ಬೋ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ ನಿಮ್ಗೆ ಆಯ್ಕೆಯಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ಸವಣೂರ್ ನಲ್ಲಿರುವಂತಹ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಪ್ರೌಢಶಾಲೆ ಕನ್ನಡ ಮಾಧ್ಯಮದಲ್ಲಿ ಸಿಗುತ್ತೆ, ಹಾಗೂ ಶಿಗ್ಗಾಂವ್ ನ JMJ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಆಗಿರುತ್ತೆ, ಹಾಗೂ ಫಿನಿಕ್ಸ್ ಕಾನ್ವೆಂಟ್ ಸ್ಕೂಲ್ ಶಿಗ್ಗಾಂವ್ ನಲ್ಲೇ ಸಿಗುತ್ತೆ. ಹಾಗೆ ಹಾವೇರಿ ಜಿಲ್ಲೆ ನೋಡೋದಾದ್ರೆ JP ರೂಟ್ರಿ ಶಾಲೆ ಆಂಗ್ಲ ಮಾಧ್ಯಮ ಮತ್ತು ನೆಹರು ಪಾಪ್ಯುಲರ್ ಆಂಗ್ಲ ಮಾಧ್ಯಮ ಶಾಲೆ ನಿಮ್ಗೆ ಸಿಗುತ್ತೆ. ಹಾಗೆ ಹಿರೇಕೆರೂರಿನಲ್ಲಿ ನೋಡೋದಾದ್ರೆ CS ಹೆಣ್ಣು ಮಕ್ಕಳ ಪ್ರೌಢಶಾಲೆ ಮತ್ತು ಮೈಸೂರಿನ ಸ್ವಾಮಿ ವಿವೇಕಾನಂದ LPS ಶಾಲೆ ನಿಮ್ಗೆ ಸಿಗುತ್ತೆ. ಹಾಗೆ ರಟ್ಟಿಹಳ್ಳಿಯಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನಿಮ್ಗೆ ಸಿಗುತ್ತೆ. ಹಾಗೆ ಬ್ಯಾಡಗಿಯಲ್ಲಿ ನೋಡೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ನೆಹರು ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಮತ್ತು ಸಿದೇನೂರಿನಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆ ನಿಮ್ಗೆ ಆಯ್ಕೆಯಲ್ಲಿ ಸಿಗುತ್ತೆ. ಈ ಪಟ್ಟಿಯಲ್ಲಿರುವ ನಿಮ್ಮ ನೆಚ್ಚಿನ ಅಥವಾ ಹತ್ತಿರದ ಶಾಲೆಯನ್ನ ನೀವು ಗುರಿಯಾಗಿಟ್ಟುಕೊಳ್ಳಬಹುದು. ಇವೆಲ್ಲ ಅತ್ಯುತ್ತಮ ಶಿಕ್ಷಣ ನೀಡುವ ಪ್ರತಿಷ್ಠಿತ ಸಂಸ್ಥೆಗಳಾಗಿವೆ. ಪೋಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನನಗೆ ಖಾತ್ರಿ ಇದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಕೂಡಲೇ ದಾಖಲಾತಿಗಳನ್ನ ಸಿದ್ಧಪಡಿಸಿ ತಪ್ಪಿಲ್ಲದೆ ಅರ್ಜಿಯನ್ನ ತುಂಬಿ ಆದಾದ ಬಳಿಕ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನಿಮ್ಮ ಮಕ್ಕಳಿಗೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಹಾಗೂ ಫೌಂಡೇಶನ್ ಕೋರ್ಸ್ಗಳು ಅಥವಾ ಹೆಚ್ಚಿನ ಮಾರ್ಗದರ್ಶನ ಬೇಕಿದ್ದರೆ ನಮ್ಮ ಅಕಾಡೆಮಿಯನ್ನ ಸಂಪರ್ಕಿಸಲು ಮರೆಯದಿರಿ. ನಮ್ಮ ಸಂಪರ್ಕ ಸಂಖ್ಯೆ ಏನಪ್ಪಾ ಅಂದ್ರೆ 63 61 84 68 95. ದಯವಿಟ್ಟು ಈ ನಂಬರ್ ನ ಸೇವ್ ಮಾಡಿಕೊಂಡು ನೀವು ಮೆಸೇಜ್ ಮಾಡಬಹುದು ಹಾಗೂ ಕಾಲ್ ಕೂಡ ಮಾಡಬಹುದು. ಈ ವಿಡಿಯೋನ ನಿಮ್ಮ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಾಗೂ 5ನೇ ತರಗತಿಯಲ್ಲಿ ಓದುತ್ತಿರುವ ಎಸ್ಟಿ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಇದು ಯಾರಿಗೋ ಒಬ್ಬರಿಗೆ ಖಂಡಿತ ಸಹಾಯ ಆಗುತ್ತೆ. ನಮ್ಮ ಕಿರಣ್ ಎಂಟ್ರನ್ಸ್ ಅಕಾಡೆಮಿ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಜೈ ಕರ್ನಾಟಕ.